ಸಮಸ್ತ ನಾಡಿನ ಕನ್ನಡ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳಾಗಿರಲಿ. ಈ ಯುಗಾದಿ ಎಲ್ಲರಿಗೂ ಕೂಡ ಹೊಸ ಸಂಬಂಧಗಳು, ಹೊಸ ಚಿಗುರು, ಹೊಸ ಕನಸು ಎಲ್ಲ ಕೂಡ ಅವರಿಗೆ ಹೊಸದಾಗೇ ಬರಲಿ. ಕಷ್ಟ ಕಾರ್ಪಣ್ಯಗಳೆಲ್ಲ ದೂರ ಆಗಲಿ. ಸದಾಕಾಲ ನಮ್ಮ ಕನ್ನಡ ನಾಡಿನ ಜನತೆ ನಗ್ನಗ್ತಾ ಇರಲಿ ಅಂತ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಸರ್. ಈ ವರ್ಷ ತಾವು ಯಾವ ರೀತಿ ಒಂದು ಹಬ್ಬ ಆಚರಣೆಗಳು ಸರ್, ಈ ವರ್ಷ ಏನು ಆಚರಣೆ ಮಾಡಬೇಕು ಅನ್ನೋವಂಥ ಒಂದು ಸಂದರ್ಭಗಳು ತುಂಬ ಕಡಿಮೆ ಆಗ್ತಾಯಿದೆ ಅಂತ ಅನಿಸುತ್ತೆ. ಕಾರಣ ಏನು ಅಂತಂದರೆ, ಈಗ ನಿಮಗೆಲ್ಲ ಗೊತ್ತಿರೋಂಗೆ ಇರಾನ್ದು ಇದೆಲ್ಲ ವಾರ್ಗಳಿರೋದ್ರಿಂದ ಸಿಲಿಂಡ್ರ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಇದೆಲ್ಲ ಒಂದು ಚಿಕ್ಕ ಪುಟ್ಟ ಸಮಸ್ಯೆಗಳಿರೋದ್ರಿಂದ ನಮ್ಮ ಕನ್ನಡ ಜನತೆಗೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲದೆ ಹಬ್ಬಗಳನ್ನ ಸರಾಗವಾಗಿ ಮಾಡ್ತಾರೆ ಅಂತಲೇ ಕೂಡ ಅಂದ್ಕೊಂಡಿದ್ದೀನಿ. ಸೊ ಊರಿಂದ ಊರು ಬಿಟ್ಟು ಬಂದಿರೋರಿಗೆ ಸ್ವಲ್ಪ ತೊಂದರೆ ಆಗ್ಬೋದು ಅಂತಲೂ ಕೂಡ ನಾನು ಅನಿಸಿಕೆಯನ್ನು ಪಡ್ತಾಯಿದ್ದೀನಿ. ಜೊತೆಗೆ ಬೇವು ಬೆಲ್ಲ ಎರಡು ಕಷ್ಟ ಸುಖ ಎರಡು ಸಮಾನವಾಗಿ ಹಂಚಿಕೊಂಡು ಸರ್, ಬಾಳಲ್ಲಿ ಎಲ್ಲ ಜನರಿಗೂ ಎಷ್ಟೇ ಕೋಟ್ಯಾಧೀಶ್ವರ ಆಗಿದ್ರೂ ಕೂಡ ಸಿಹಿ ಕಹಿ ಎರಡೂ ಇದ್ದೇ ಇರುತ್ತೆ. ಊಟದಲ್ಲಿ ಉಪ್ಪು ಕಡಿಮೆ, ಖಾರ ಜಾಸ್ತಿ ಅನ್ನೋ ಥರದಲ್ಲಿ ಜೀವನದಲ್ಲಿ ಕಷ್ಟ ಸುಖ ಎರಡೂ ಇದ್ದೇ ಇರುತ್ತೆ ಸರ್. ಅದು ಎರಡೂ ಒಂದೊಂದು ಕೊನೆಗಳೇ. ಯಾವುದೂ ಒಂದು ಕೊನೆಯನ್ನು ಬಿಟ್ಟು ಇನ್ನೊಂದು ಕೊನೆಗಳು ಇರೋದೇ ಇಲ್ಲ. ಆದ್ದರಿಂದ ಈ ಕಷ್ಟ ಬಂದಾಗೆಲ್ಲ ನಾವು ಚೇತರಿಸ್ಕೊಳ್ಳೋದಕ್ಕೆ ನೋಡ್ತೀವಿ, ಬುದ್ಧಿ ಕಲಿಯೋದಕ್ಕೆ ನೋಡ್ತೀವಿ. ಸುಖ ಬಂದಾಗ ಮತ್ತೆ ಅದನ್ನೆಲ್ಲ ಮರೆಯೋ ಪ್ರಯತ್ನ ಮಾಡ್ತೀವಿ. ಹಾಗೆ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ಋಷವು ಮತ್ತೆ ಬರ್ತಾನೇ ಇರುತ್ತೆ. ನಮ್ಮ ಜನ ಖುಷಿಯಾಗೇ ಇರಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಟೈಕೊಂಡ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ, ನಾನು ಅಧ್ಯಕ್ಷನಾಗಿದ್ದೀನಿ, ಕಾರ್ಯದರ್ಶಿಗಳಿಗೆ ಮತ್ತು ನನ್ನೆಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ ನಾನು ನಮಸ್ಕರಿಸ್ತಾ ಇದ್ದೇನೆ. ಸರ್, ಟೈಕೊಂಡಾಗೆ ಸರ್ಕಾರಕ್ಕೆ ಈಗಾಗಲೇ ಮನವಿ ಮಾಡಿದ್ದೀವಿ. ಸರ್ಕಾರ ಏನು ಮಾಡುತ್ತೋ ಏನೋ ನಮಗೆ ಗೊತ್ತಿಲ್ಲ. ಬಟ್ ನಮ್ಮ ಸಂಸ್ಥೆನ ನಾವು ಕಟ್ಕೋಬೇಕು ಸರ್. ಒಂದು ಪಕ್ಷಿ ತನ್ನ ಮೊಟ್ಟೆನ ಇಟ್ಟು ಮರಿ ಮಾಡಬೇಕಾದ್ರೆ ಸರ್ಕಾರನಾಗಲಿ ಜನರನ್ನಾಗಲಿ ಕೇಳಲ್ಲ ಸರ್. ಆ ಒಂದು ಕಾರ್ಯಕ್ರಮಗಳು ಏನೇನು ಬೇಕು, ಹುಲ್ ತಂದು ಗೂಡು ಕಟ್ಟು ಮೊಟ್ಟೆ ಮಾಡಿ ಮರಿ ಮಾಡಿ ಅದಕ್ಕೆ ಕರ್ಕೊಂಡು ಹೋಗುತ್ತೆ ಸರ್. ಇದೇ ರೀತಿಯ ಪದ್ಧತಿಗಳನ್ನ ಎಲ್ಲರೂ ಇಟ್ಕೊಂಡ್ರೆ ಅವ್ರವ್ರ ಬದುಕು ಸದಾಕಾಲ ಸುಖವಾಗಿರುತ್ತೆ ಸರ್. ಒಬ್ಬರ ಮೇಲೆ ಅವಲಂಬಿತರಾಗದೇ ಇದ್ದರೆ ಈ ಕಾರ್ಯಕ್ರಮಗಳೆಲ್ಲ ಕೂಡ ನೀಟಾಗಿ ನಡೆಯುತ್ತೆ.